ನಾವು ಬಿಡದಿಯ ಬೈರಮಂಗಲದ ಮಠದ ಬೈಲಲ್ಲಿ ನಾವಿರುವಂಥದ್ದು. ಇದೇನು ಈ ಒಂದು ಕಾಲೋನಿ ನೋಡ್ತಿದ್ದೀರಾ, ಈ ಒಂದು ಕಾಲೋನಿ ಜನತಾ ಕಾಲೋನಿ ಅಂದರೆ 1972ರಲ್ಲಿ ಸರ್ಕಾರವೇ ಒಂದು ಜನರಿಗೆ ಕೊಟ್ಟಿರುವಂಥ ಕಾಲೋನಿ ಇದು. ಈ ಒಂದು ಕಾಲೋನಿನೂ ಕೂಡ ಈಗ ಅಕ್ವೈರ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಇದೊಂಥರ ಯಾವ ಥರ ಐತಪ್ಪ ಅಂದರೆ ಕೊಟ್ಟು ಕಿತ್ಕೊಂಡಂಥ ಒಂದು ಸಂದರ್ಭ ಇದು. ಯಾಕಂದರೆ 72ರಲ್ಲಿ ಜನರಿಗೆ ಆಶ್ರಯ ಸಿಗಲಿ ಅನ್ನೋ ಒಂದು ಯೋಜನೆಯಲ್ಲಿ ಏನೊಂದು ಜನರಿಗೆ ಒಂದು ಸೈಟ್ಗಳನ್ನ ಹಂಚಿಕೆ ಮಾಡಿದ್ದಾರೆ. ಹತ್ತತ್ರ 250 ಮನೆಗಳಿದೆಯಂತೆ. 250 ಮನೆಗಳನ್ನು ಕೂಡ ಈಗ ಅಕ್ವೈರ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು ಒಂದು ಬಿಡದಿ ಟೌನ್ಶಿಪ್ ಹೆಸರಲ್ಲಿ. ಈ ಒಂದು ಬಿಡದಿ ಟೌನ್ಶಿಪ್ ಬಹಳಷ್ಟು ಜನರಿಗೆ ತಲೆನೋವಾಗಿ ಪರಿಗಣಿಸ್ತಾ ಇರೋದು. ಇನ್ನು ಇಲ್ಲಿ ಇರೋಂಥವ್ರು ಎಲ್ಲರೂ ಕೂಲಿ ಕಾರ್ಮಿಕರು. ದಿನ ನಾನು ಬೆಳಗ್ಗೆದ್ರೆ ಕೂಡ ಒಂದು ಕೂಲಿಗೆ ಹೋಗ್ತೀನಿ, ಬೇರೆ ಒಂದು ತೋಟಕ್ಕೆ ಹೋಗಿ ಕೆಲಸ ಮಾಡ್ತೀನಿ, ಬೇರೆಯವ್ರ ಮನೆಗೆ ಹೋಗಿ ಒಂದು ಕೆಲಸ ಮಾಡ್ತೀನಿ ಅನ್ನೋ ಜನರೇ ಬಹಳಷ್ಟು ಜನ ಇಲ್ಲಿರುವಂಥದ್ದು. ಸದ್ಯ ಇಲ್ಲಿನ ಜನರನ್ನು ಕೂಡ ನಾವು ಮಾತನಾಡ್ಸೋಣ. ಅಮ್ಮ, ನಿಮ್ಮ ಹೆಸರೇನು? ಯಾವಾಗಿಂದ ಇಲ್ಲಿದ್ದೀರಾ? ಇಲ್ಲಿ ನಾವು ಸಾನೆ ವರ್ಷದಿಂದ ಇಲ್ಲಿದ್ದೀವಿ ಸರ್. ಈಗ ಈ ಒಂದು ಜಾಗನ ಈಗ ಸರ್ಕಾರದವ್ರು ತಗೊಂಡು ಹೋಗ್ತಾರಂತೆ. ಸರ್ಕಾರ ನಮ್ಗೆ ಕೊಟ್ಟಿರೋದು, ನಾವು ಜೀವನ ಮಾಡ್ತಾ ಇದೀವಿ. ಜೀವನ ಇದು ಕಿತ್ಕೊಬಿಟ್ರೆ ನಾವ್ ಎಲ್ಲೋಗೋಣ? ಜೀವನ ಮಾಡಕ್ ನಾವು ಯಾವ ತರದಲ್ಲಿ ಮಾಡೋಣ? ಒತ್ತಾರೆ ಇದ್ರೆ ಕೂಲಿಗೆ ಹೋಯ್ತೀವಿ, ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡ್ತಾ ಇದೀವಿ. ನಾವು ಯಾವ ಥರಲ್ಲಿ ಜೀವನ ಮಾಡೋಣ? ಇದು ಕಿತ್ಕೊಬಿಟ್ರೆ ಯಾವ ಥರದಲ್ಲಿ ಮಾಡೋಣ ಹೇಳಿ ನೀವು? ಈಗ ಈ ಸರ್ಕಾರದವ್ರ ನಡೆಗೆ ಏನ್ ಮಾಡ್ಬೇಕು ಅನ್ಕೊಂಡಿದಾರ? ಇಲ್ಲಿಂದ ಬಿಟ್ಟು ಹೋಗ್ತೀರಾ ನೀವು? ಜಾಗ ಹೋಗಲ್ಲ, ನಾವು ಇಲ್ಲಿಂದ ಬಿಟ್ಟು ಹೋಗಲ್ಲ. ಹೆಂಗ್ ಕಿತ್ಕೊಬಿಡ್ತಾರೆ? ಯಾಕೆ ಕಿತ್ಕೊಬಿಡ್ತಾರೆ? ಅವರೇ ಕೊಟ್ಟು ನಾವು ಕಿತ್ಕೊಬಿಡ್ತೀವಿ ಅಂದ್ರೆ ಯಾವ ತರ ಮಾಡಕ್ಕಾಯ್ತದೆ ಹೇಳಿ ಸರ್? ಈಗ ಇದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಏನಾದ್ರು ಆಗ್ಲಿ ನಾನು ಟೌನ್ಶಿಪ್ ಮಾಡೇ ಮಾಡ್ತೀನಿ ಅಂತ ಹೇಳ್ತವ್ರೆ. ಟೌನ್ಶಿಪ್ ಮಾಡ್ಬಿಟ್ರೆ ನಮ್ಮನ್ನ ಎಲ್ತಕ್ ಹೋಗಿ ಹಾಕ್ತಾರಂತೆ. ಎಲ್ತಕ್ ಹೋಗಿ ನಾವು ಜೀವನ ಮಾಡಕ್ಕಾಯ್ತದೆ? ಜೀವನ ಮಾಡಕ್ಕಾಯ್ತದ? ನಾವು ಇಲ್ಲಿ ಕೊಟ್ಬಿಟ್ಟು ತಿರ್ಗಾ ನೀವು ಕಿತ್ಕೊಬಿಟ್ರೆ ಯಾವ ತರದೇ ನಾವು ಜೀವನ ಮಾಡೋಣ? ಜಮೀನ್ ಏನಾದ್ರು ಆಯ್ತಾ ಅಮ್ಮ ನಿಮ್ಗೆ? ಜಮೀನು ಅದೆಲ್ಲ ಒಂದ್ ಸ್ವಲ್ಪ ಅದೇ ಸರ್, ಜಮೀನು ಇಲ್ಲ. ಈಗ ಜಮೀನ್ ಇರೋದಕ್ಕೆ ದುಡ್ಡು ಕೊಡ್ತಾರಂತಲ್ಲ, ಏನ್ ಕೊಡ್ತೀರಾ ನೀವು ಟೌನ್ಶಿಪ್ಗೆ? ನಾವು ಜಮೀನು ಕೊಡಲ್ಲ, ನಾವು ಮನೇನು ಬಿಟ್ಟು ಹೋಗಲ್ಲ. ಇಲ್ಲೇ ಇರ್ತೀರಾ? ಇಲ್ಲೇ ಇರ್ತೀವಿ. ಅಮ್ಮ, ಏನಮ್ಮ ನಿಮ್ಮ ಹೆಸರು? ಜಯಮ್ಮ. ಜಯಮ್ಮ ಅವರು ಜಯಮ್ಮ, ನೀವು ಜಯಮ್ಮನೆ. ಜಯಮ್ದಿರ ಇಲ್ಲೆಲ್ಲ ತುಂಬ್ಕೊಂಡಿದ್ದೀರಾ? ಏನ್ ಮಾಡ್ತೀರಿ ಸರ್? ಎಲ್ಲ ಅಲ್ಲಿಂದ ಯಾವ್ದೋ ದೇಶದಿಂದ ಬಂದು ಇಲ್ಲಿ ಜೀವನ ಮಾಡ್ತಾ ಇದೀವಿ 40 ವರ್ಷದಿಂದ. ಇವತ್ತು ಅವ್ನ್ ಬಂದು ಸಾವುಕಾರ ಬಂದು ಅವ್ನ ಎತ್ಕೊಂಡ್ರು. ಬಡವರೆಲ್ಲ ಏನ್ ಮಾಡ್ತಾರ ಸರ್? ಅಲ್ಲ, ಈಗ ನಿಮ್ದು ಏನಾದ್ರು ಜಮೀನ್ ಐತಾ? ಏನು ಜಮೀನಲ್ಲಿ ಕೂಲಿ ಮಾಡಿದ್ರು ಉಂಟು, ಇಲ್ಲರಿಲ್ಲ. ಈಗ ಮನೆ ಅಷ್ಟೇ ಇರೋದು, ಅದು ಸರ್ಕಾರ ಕೊಟ್ಟಿರೋ ಸೈಟು. ಸರ್ಕಾರ ಕೊಟ್ಟಿರೋದು ನಾವು ಕೂಲಿ ಮಾಡಿ ಮನೆ ಕಟ್ಕೋತಾ ಇದೀವಿ, ಕಟ್ಟಿದೀವಿ. ಇವಾಗ ಅದನ್ನೇ ಕಿತ್ಕೋದ್ರೆ ನಾವೇಂತ ಜೀವನ ಮಾಡೋದು ಹೇಳಿ? ಈಗ ಈ ಒಂದು ಟೌನ್ಶಿಪ್ ಮನೆ ಬಂದ್ಬಿಟ್ರೆ ನಮಗೆ ಮನೆ ಕೊಡ್ತಾರ? ಮನೆ ಕೊಡ್ತಾರ ಸರ್ ಅವರು? ನಮ್ಮ ಸೌಕರ್ಯ ಎಲ್ಲ ನೋಡ್ತಾರ ಅವರು? ಯಾರು ನೋಡ್ತಾರ ಸೌಕರ್ಯ? ಒಂದ್ ಕಾಯಿಲೆ ಬತ್ತು, ಒಂದ್ ಕಸಾಲ ಬತ್ತು, ಯಾರು ನೋಡ್ತಾರ ಸರ್? ನಮ್ಗ ಯಾರು ನೋಡಲ್ಲ. ಈಗ ಒಂದ್ ಮಕ್ಳಿಗೊಂದ್ ಕಾಯಿಲೆ ಬತ್ತು, ಅವ್ರು ಕೊಡ್ತಾರ ದುಡ್ಡ? ಹೋಗಮ್ಮ ನೀನ್ ಅವಳ ಕೇಳಕ್ ಆಗ್ತಾರ ಹೋದ್ರ? ಅವ್ರ ದೊಡ್ಡ ಸಲ ಅವ್ರು ಸರ್, ನಮ್ ಬಡವ್ರು ಸರ್. ನಾವು ಈಗ ಟೌನ್ಶಿಪ್ ಮಾಡೇ ಮಾಡ್ತೀವಿ ಅಂತವ್ರಮ್ಮ. ಆಗಲ್ಲ ಸರ್. ಮನೆ ಬಿಟ್ಟು ಹೋಯ್ತೀರಾ? ಮನೆ ಬಿಟ್ಟು ಯಾಕೆ ಹೋಗ್ತೀನ? ಮನೆ ಬಿಟ್ಟು ನಿಮ್ ಮನೆ ಬಂದು ಕೊಡ್ತೀರಾ? ಮನೆನ ಕೊಡ್ತಾರಂತಲ್ಲ ಗೌರ್ಮೆಂಟ್. ಗೌರ್ಮೆಂಟ್ ಎಲ್ಲ ತಗೋ ಕಾಡ್ಗೆ ಹಾಕ್ಬಿಟ್ಟು ಹೆಂಗ್ ಮಾಡ ಸರ್ ಜೀವನ? ನಮ್ಮ ನೀರು ನಳ್ಳಿ ಎಲ್ಲ ಸೌಕರ್ಯ ಚಾಂಗ್ ಅದ, ಎಲ್ಲ ಅನುಕೂಲ ಮಾಡ್ಕೊಟ್ರ. ನಮ್ಮ ಊರವ್ರೆಲ್ಲ ಸೇರ್ ಮಾಡ್ಕೊಟ್ಟವ್ರ. ನಾವು ಬಿಡ್ಬಿಟ್ಟು ಹೋಗ್ಕಾಯ್ತದ? ಇಲ್ಲಿ ನಾವು ಬಿಡಕ್ ಚಾನ್ಸೇ ಇಲ್ಲ ಸರ್. ಇದು ಸರಿ ಅಮ್ಮ. ಅಮ್ಮ, ಏನ್ ನಿಮ್ಮ ಹೆಸರು? ಏಮ್ಮ ಅಂತ. ಏಮ್ಮ. ಏಮ್ಮ, ನಾವು ಇದು ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ? ನಾವು ಹುಟ್ಟಾಗಿಂದ ಇಲ್ಲೇ ಇದೀವಿ ಸರ್. ಇಲ್ಲೇ ಇದ್ದೀರಾ ಹುಟ್ಟಾಗಿಂದ? ಈಗ ಈ ಮನೆ ಎಲ್ಲ ಬಿಟ್ಬಿಟ್ಟು ಹೋಗ್ಬೇಕು ಅಂತ ಹೇಳ್ತಾವ್ರೆ. ಮನೆ ಮಾತ್ರ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಸರ್. ಏಂತ ಬಿಡಲ್ಲ? ಎಲ್ಲಿ ಬಿಡೋಣ? ಕೂಲಿ ಮಾಡಿ ಈಗ 10-20 ವರ್ಷದಿಂದ ಕಟ್ಟಿದೀವಿ. ಇಷ್ಟಾಗ್ಲ ಗೂಡ್ ಕಟ್ಟಕ್ 10 ವರ್ಷದಿಂದ ಕೂಲಿ ಮಾಡಿ ಕಟ್ಟಿದ್ದೀನಿ. ಬಿಟ್ಬಿಟ್ಟು ಎಲ್ಲಿ ಹೋಗೋಣ? ದುಡ್ಡು ಕೊಡ್ತಾರಂತಲ್ಲ? ಯಾವ ದುಡ್ಡು ನಮಗ್ ಬೇಡ. ದುಡ್ಡು ನಮ್ಗೇನ್ ಸಾ ಕೂಲಿಗೆ ನಮ್ಗೆ ಗೌಡ್ರು ಕೂಲಿಗಳು ಕೊಡ್ತಾರೆ. ಕೂಲಿ ಮಾಡ್ತಾ ಇದೀವಿ, ನಾಳೆ ಮಾಡ್ತಾ ಇದೀವಿ, ಜೀವನ ಮಾಡ್ತಾ ಇದೀವಿ. ಮನೆ ಬಿಟ್ಬಿಟ್ಟು ಹೋಗ್ರಿ ಅಂದ್ರೆ ಹಿಂಗ್ ಇಷ್ಟಾಗ್ಲ ಕಟ್ಟಿರೋದು 10 ವರ್ಷದಿಂದ ಕಟ್ಟಿದ್ದೀನಿ. ಅದನ್ನ ಕೂಲಿ ಮಾಡ್ತಿರ್ತಿದೀವಿ. ಬಿಟ್ಬಿಟ್ಟು ಎಲ್ಗ ಹೋಗೋಣ ಸರ್? ಜಮೀನ್ ಐತಾ ಮನೆ? ಏನು ಇಲ್ಲ ಸಾ. ಕೂಲಿ ಮಾಡಿದ್ರೆ ಬೆಳಗ್ಗೆ ಎದ್ರೆ ಕೂಲಿ ಮಾಡಿದ್ರೆ ಉಂಟು, ಇಲ್ದಾರ ಇಲ್ಲ. ಯಾವ ಜಮೀನು ಇಲ್ಲ, ಏನು ಇಲ್ಲ. ಕೂಲಿಗೆ ಅದೇ ದಿನ ರೇಷ್ಮೆ ಕೆಲಸ ಹೋಯ್ತಿವಿ. ಕಂಡರು ಕೂಲಿಗೆ ಐತಿ ಗೋಡ್ಗಳಿಗೆ. ಅವ್ರೇ ನಮ್ಮನ್ನ ಸಾಕ್ತಾ ಇರೋದು ಸಾ. ಊಟ ಬಟ್ಟೆ ಕೊಟ್ಟು ಅವ್ರು ಸಾಕ್ತಾವ್ರೆ. ಈಗ ಅವ್ರನ್ನೂ ನಮ್ಮನ್ನ ಎತ್ತಿಸ್ಬಿಟ್ಟು ನಾವ್ ಎಲ್ಲಿಗೆ ಹೋಗೋಣ? ಯಾವ ಕಾಡ್ಗೆ ಹೋಗಿ ಜೀವನ ಮಾಡೋಣ ಹೇಳ್ರಿ? ಎಲ್ಲಿಗೆ ಹೋಗೋಣ ನಾವು? ಈ ಸಾಯ ಮುಂದೆ ನಮ್ಗೆ ಅವ್ರು ಕೂಲಿ ಕೊಡ್ತಾರೆ? ಫ್ಯಾಕ್ಟ್ರಿ ಕೊಡ್ತಾರ ನಮ್ ಕೂಲಿಗಳ? ಎಷ್ಟು ಜನ ಇದ್ದೀರಾ ಮನೇಲಿ? ನಮ್ಮ ಮನೇಲಿ 3-4 ಜನ ಇದ್ದೀವಿ ಸರ್. ಅವ್ರನ್ನೆಲ್ಲ ಕೂಲಿ ಮಾಡೇ ನಾವು ಸಾಕ್ಬೇಕು. ಮಗ ಕಾಲ ಏಟ್ ಮಾಡ್ಕೊಡೋನಿ, ಗಂಡಂಗೆ ವಯಸ್ಸಾಯ್ತು. ನಾನು ಕೂಲಿ ಮಾಡಿ ಸಂಸಾರ ಮಾಡ್ತಾ ಇದ್ದೀನಿ. ಯಾವ ರೀತಿಲಿ ನಾವು ಸಂಸಾರ ಮಾಡೋಣ? ಬಿಲ್ ಹಾಕ್ಬಿಟ್ರೆ ಕೊನೆದಾಗ ಏನ್ ಹೇಳ್ತೀರಾ? ಬಿಡಲ್ಲ? ಎಲ್ಲೂ ಮನೆ ಊರ್ ಮಾತ್ರ ನಾವು ಬಿಟ್ಟು ಹೋಗಲ್ಲ.
ನಾವು ಊರು ಬಿಟ್ಟು ಹೊರಟೋದ್ರೆ ನಮ್ಮ ಹೆಣ ತಟ್ಕೊಂಡು ಹೋಗ್ಲಿ ಇಲ್ಲ ಸಾಯಿಸ್ಲಿ ನಮ್ಮನ್ನೆಲ್ಲ ತಂದು ಗುಂಡಾಪುಟ ಸಾಯಿಸ್ಬಿಡ್ಲಿ. ಅದೇ ನಾವು ಎಲ್ಲಿಗೆ ಹೋಗೋಣ? ಇಲ್ಲೆಲ್ಲ ಸೌಲಭ್ಯಗಳು ಮಾಡ್ಕೊಟ್ಟಾರೆ, ನಾವು ಬೇರೆ ಕಡೆ ಎಲ್ಲ ಕೊಟ್ಬಿಟ್ಟು ಎಲ್ಲ ಸಾಯಿಸ್ಬಿಡ್ಲಿ ಆತಾಗ, ಒಂದು ಬಾಂಬ್ ತಂದು ಹಾಕ್ಬಿಡ್ಲಿ ಆತಾಗ. ಎಲ್ಲ ಮನ್ಗಿದೊತ್ತಲ್ಲ ಹೊಂಟೈತೀವಿ ಒಂದು ಕಣ್ಸ್ಕೊಂಡು. ಇನ್ನು ಇರೋಕ್ಕಾಯ್ತದೆ ಬೇರೆ ಕಡೆ ಎಲ್ಲಿ ವಾಸ ಮಾಡೋಣ? ಹುಡ್ತಾಗಿಂದ ಇದೇ ಊರೇ ಒಂದೇ ಕೆಲಸ, ವ್ಯವಸಾಯ ಬಿಟ್ರೆ ನಮ್ಗೆ ಇನ್ನೊಂದೇನು ನಾವು ಕಲ್ತಿಲ್ಲ, ಬೇರೆ ಕೆಲಸ ಏನು ಕಲ್ತಿಲ್ಲ, ಏನು ನಮ್ಮ ಜೀವನ ಅನ್ನೋದೇ ಗೊತ್ತಿಲ್ಲ. ಈ ಊರು ಇಲ್ಲಿ ರೇಷ್ಮೆ ಬಿಟ್ರೆ ಇನ್ನೆಲ್ಲಿ ನಾವು ಹೋಗಿ ಜೀವನ ಮಾಡೋಣ? ಸರಿ ಎಸ್, ನೋಡ್ತಿದ್ದೀರಾ ಇವರ ಒಂದು ಗೋಳಾಟನೂ ಇದೆ ಈ ಒಂದು ವಿಚಾರದಲ್ಲಿ. ಯಾಕಂದ್ರೆ ಟೌನ್ಶಿಪ್ ಮಾಡಿದ್ರೆ ಇಲ್ಲಿಂದ ಎಲ್ಲೂ ಹೋಗೋದಿಕ್ ನಮ್ಗೆ ಜಾಗ ಇಲ್ಲ. ಇವ್ರಿಗೆ ಯಾವಾಗ ಕೊಡ್ತಾರೋ ಜಾಗನ ಅದು ಕೂಡ ಈವರೆಗೆ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಇನ್ನು ಎಲ್ಲಿಗೆ ಹೋಗ್ಬೇಕು ನಾವು? ಇಲ್ಲಿಂದ ಮನೆ ಬಿಟ್ರೆ ಇಲ್ಲ ನಮ್ಮ ಸಾಯಿಸ್ಬಿಡಿ ಅನ್ನೋ ಒಂದು ಮಾತನ್ನ ಆಡ್ತಿರೋಂಥದ್ದು ಜನರು. ಇನ್ನು ಎಸ್, ಇಲ್ಲೊಬ್ರು ಅಜ್ಜ ಕೂಡ ಕೂತಿದ್ದಾರೆ, ಅವ್ರನ್ನು ಮಾತಾಡ್ಸೋಣ. ಗೌಡ್ರೆ, ಏನ್ ಸಮಾಚಾರ? ನಾವು ಮನೆ ಬಿಡಲ್ಲ ಕಣ ಸ್ವಾಮಿ, ಮನೆ ಬಿಡಕ್ ಹೋಗಲ್ಲ. ನಾವು ಕೂಲಿ ಮಾಡ್ತಾ ಇದೀವಿ, ನಾವು ಬಿಡಲ್ಲ ಮನೆ, ಯಾರು ಬಂದ್ರು ಬಿಡಲ್ಲ. ಈಗ ದುಡ್ಡು ಕೊಡ್ತಾರಂತ. ಇಲ್ಲ ಬೇಡ, ದುಡ್ಡು ಬೇಡ, ನಿಮ್ಗೆ ಇದು ಬೇಡ, ನಾವು ಬಿಡಲ್ಲ ಮನೆ. ಯಾರು ಕರ್ಕೊಂಬತ್ತೀವಿ ಕರ್ಕೊಂಬರ್ರಿ ಅಷ್ಟೇ. ಈಗ ಜಮೀನ್ ಎಷ್ಟೈತೆ ಗೌಡ್ರೆ? ಜಮೀನಿಲ್ಲ, ಬರೀ ಮನೆ ಸ್ವಾಮಿ. ನಮ್ ಜಮೀನ್ ಇಲ್ಲ, ನಾವು ಮನೆ ಬಿಡಲ್ಲ. ಏನ್ ಕೆಲಸ ಮಾಡ್ತೀರಾ? ಈಗಲೂ ಕೂಲಿಗೆ ಹೋಗ್ತೀರಾ? ನಾವು ಕೂಲಿಗೆ ಹೋಗ್ತೀವಿ, ಉಪಚಾರಕ್ಕೆ ಹೋಗ್ತೀವಿ, ಮಕ್ಕಳು ಸಾಕ್ಬೇಕು ನಾವು. ಎಕ್ಕೂರ ಇಬ್ಬರೇ ಇರೋದು, ನಮ್ಮ ಮನೆ ಬಿಡಲ್ಲ ಸ್ವಾಮಿ. ಈಗ ಯಾರ ಬರ್ಲಿ, ಲಕ್ಪತಿ ಬರ್ಲಿ, ಮನೆ ಬಿಡಲ್ಲ. ಈಗ ಬೇರೆ ಮನೆ ಕೊಡ್ತಾರಂತೆ, ಬೇರೆ ಮನೆ ಬೇಡ ಸ್ವಾಮಿ, ನಮ್ಗೆ ಕೊಡ್ತಾರೆ ಮನೆ. ನಾವ್ ಎಲ್ಲಿ ಹೋಗೋಣ? ನಾವ್ ಇಲ್ಲೇ ಜೀವನ ಮಾಡ್ತಾ ಇದ್ದೀವಿ. ನಾವು ಜೀವನ ಇಲ್ಲೇ ಮಾಡ್ತೀವಿ ಸ್ವಾಮಿ, ನಾವ್ ಎಲ್ಗೆ ಹೋಗೋಣ? ನಾವು ಮನೆ ಮಾತ್ರ ಬಿಡಲ್ಲ, ಯಾರು ಬಂದ್ರು ಬಿಡಲ್ಲ. ನೋಡೇ ಬಿಡ್ತೀವಿ, 6 ವರ್ಷ ಆಗ್ಬಿಡ್ಲಿ. ಎಸ್, ಈ ಒಂದು ರೀತಿ ಹೇಗಿದೆ ಅಂದ್ರೆ ಇಲ್ಲಿ ಸಿಚುವೇಶನ್ ಸದ್ಯದ ಮಟ್ಟಿಗೆ ಹೇಗಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ಕೆಲವೊಂದಿಷ್ಟು ರೈತರುಗಳಾಗಿರ್ಬೋದು, ಇನ್ನು ಕೆಲವೊಂದಿಷ್ಟು ಜನರ ಅವರು ಏನು ಒಂದೊಂದೇ ಮನೆಗಳಿರುವಂತದ್ದು, ಕೆಲವಷ್ಟು ಜನರು ಇನ್ನು ಕೆಲವರ ಹತ್ರ ಅಲ್ಪ ಜಮೀನು ಇರುವಂತದ್ದು, ಇಂಥವರೆಲ್ಲ ಏನ್ ಮಾಡ್ಬೇಕು ನಾವು ಮುಂದೆ, ಏನ್ ಮಾಡ್ಬೇಕು? ನಮ್ಗೆ ಈವರೆಗೆ ಯಾವ್ದೇ ರೀತಿಯಾದಂತಹ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. 2 ರಿಂದ 2.5 ಕೋಟಿ ಕೊಡ್ತಾರೆ ಅಂದ್ರಲ್ಲ, 10 ಕೋಟಿ ಕೊಟ್ಟರು ನಾವು ಜಮೀನ್ ಬಿಡಲ್ಲ ಅನ್ನೋ ಒಂದು ಮಾತನ್ನ ಹೇಳ್ತಿರೋಂಥದ್ದು. ಇದ್ರ ಜೊತೆಗೆ ಏನೊಂದು ಜನತಾ ಕಾಲೋನಿ, ನಾವೊಂದು ಜನತಾ ಕಾಲೋನಿ ನಿಂತಿದ್ದೀನಿ. ಈ ಒಂದು ಜನತಾ ಕಾಲೋನಿ ಕೂಡ ಏನು 1972ರಲ್ಲಿ ಸರ್ಕಾರವೇ ಕೊಟ್ಟಿರುವಂತದ್ದು. ಸರ್ಕಾರ ಕೊಟ್ಟು ಈಗ ಕಿತ್ಕೊಂತಾರೆ. ಈಗ ಸರ್ಕಾರ ಕೊಟ್ಟು ಕಿತ್ಕೊಂಡ್ರೆ ನಾವ್ ಎಲ್ಲಿ ಹೋಗ್ಬೇಕು ಅನ್ನೋ ಮಾತನ್ನ ಈಗ ಜನರು ಆಡ್ತಿರೋ ಅಂತದ್ದು. ಸದ್ಯ ಈ ಒಂದು ಬಿಡದಿ ಟೌನ್ಶಿಪ್ ವಿಚಾರ ಇನ್ನು ಎಲ್ಲಿವರೆಗೂ ಮುಟ್ಟುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಲಕ್ಷ್ಮಣ್ ಜೊತೆ ಜೀವನ್, ಅಶ್ವೇಗ ನ್ಯೂಸ್, ಬಿಡದಿ.